ಶುಭೋದಯ. ನಾನಿವತ್ತು ಒಂದು ಕಷಾಯ ಮಾಡ್ತಾ ಇದ್ದೀನಿ. ಆ ಕಷಾಯಕ್ಕೆ ಜಜ್ಜಿರುವಂಥ ಶುಂಠಿ ತಗೊಂಡಿದ್ದೀನಿ, ಮತ್ತೆ ತುಳಸಿ ತಗೊಂಡಿದ್ದೀನಿ. ತುಳಸಿಲೂ ತುಂಬ ಆರೋಗ್ಯಕರವಾದಂತಹ ಗುಣಗಳಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಶೀತಕ್ಕೆ ತುಂಬ ಒಳ್ಳೆಯದು. ಕೆಮ್ಮಿದ್ದವರು ತುಳಸಿ ದಳನೂ ಕೂಡ ಹಾಗೇ ಸೇವನೆ ಮಾಡೋದ್ರಿಂದ ಕೆಮ್ಮೆಲ್ಲ ಕಂಟ್ರೋಲಿಗೆ ಬರುತ್ತೆ, ಕಫ ಕರಗುತ್ತೆ. ಹಾಗಾಗಿ ನಾನಿವತ್ತು ಇದು ಶುಂಠಿ ಮತ್ತು ತುಳಸಿ ಹಾಕಿ ಒಂದು ಒಳ್ಳೆ ಕಷಾಯ ಮಾಡ್ತಾಯಿದ್ದೀನಿ. ಇದು ಹಾಗೇ ಚೆನ್ನಾಗಿ ನೀರಿನಲ್ಲಿ ಬಾಯ್ಲ್ ಮಾಡಿ ಕುದಿಸಿ ಕುಡಿಬೋದು. ಸಪ್ಪೆನೇ ನಾನು ಆಲ್ಮೋಸ್ಟು ಸಪ್ಪೆ ಕಹಿ ಹೇಗೆ ಇದ್ರೂ ಕುಡಿತೀನಿ, ಯಾಕಂದರೆ ನಮ್ಮ ದೇಹಕ್ಕೆ ಮತ್ತು ನಾವು ಆರೋಗ್ಯವಾಗಿ ತುಂಬ ಚೆನ್ನಾಗಿರಬೇಕು ಅಂದರೆ ಅದೇ ರೀತಿ ಕುಡಿಬೋದು. ಆದರೆ ಕೆಲವರು ಸಪ್ಪೆ ಕಹಿ ಅಂತಾರೆ, ಅದಕ್ಕೋಸ್ಕರ ಬ್ಲೆಂಡ್ ಮಾಡೋಕ್ಕೆ ರಾಕ್ ಸಾಲ್ಟ್ ಅಂತ ಸಿಗುತ್ತೆ. ಇದು ಕೂಡ BP ಶುಗರ್ಗೆ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು ಸ್ವಲ್ಪ ಹಾಕೋಬೋದು, ರುಚಿಗೆ ತಕ್ಕಷ್ಟು ರಾಕ್ ಸಾಲ್ಟ್ನ ಬೆರೆಸ್ಕೋಬೋದು. ಈಗ ಬನ್ನಿ ನಾನು ಇದು ಕಷಾಯ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಮಾಡೋಣ. ಮೀಡಿಯಂ ಉರಿಲಿ ನಾನು ಒಂದು ಹಾಲು ಬಟ್ಲು ಇಟ್ಟಿದ್ದೀನಿ. ಅದರೊಳಗೆ ನೀರನ್ನು ಹಾಕ್ತಾಯಿದ್ದೀನಿ. 1 ಕಪ್ ನೀರು ಹಾಕಿದ್ರೆ ಸಾಕು. ನೀರು ಸ್ವಲ್ಪ ಕುದಿ ಬರಬೇಕು. ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಈಗ ನೀರು ಕುದಿಯುತ್ತಾ ಇದೆ. ಈ ಟೈಮಲ್ಲಿ ನಾನು ಜಜ್ಜಿರೋ ಶುಂಠಿನ ಹಾಕ್ತಾ ಇದ್ದೀನಿ. ಶುಂಠಿ ಸ್ವಲ್ಪ ಚೆನ್ನಾಗಿ ಅದು ಕುದ್ದಿ ಅದರ ರಸವನ್ನು ಬಿಡಬೇಕು. ಅಲ್ಲಿ ಗಂಟೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಶುಂಠಿ ಎಷ್ಟು ಒಳ್ಳೆಯದು ಅಂತ, ಎಷ್ಟು ಆರೋಗ್ಯಕರವಾದಂತಹ ಅಂಶಗಳು ಇದರೊಳಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಶುಂಠಿ ಬಗ್ಗೆ ಯೋಚನೆ ಮಾಡ್ದೇನೆ ನೀವು ಶುಂಠಿ ಕಷಾಯಗಳನ್ನ ಮಾಡಿಕೊಂಡು ಕುಡಿಬೋದು. ನಾನು ದಿನನಿತ್ಯ ಈ ಥರ ಒಂದಲ್ಲ ಒಂದು ಕಷಾಯನ ಮಾಡ್ತಾ ಇರ್ತೀನಿ. ಅದು ಸಿಂಪಲ್ ಆಗಿರುತ್ತೆ, ಹಂಗಾಗಿ ಅದನ್ನು ತೋರಿಸ್ತಾರಲ್ಲ. ಬಟ್ ಕಷಾಯ ಅನ್ನೋದು ನಾವು ಹೆಲ್ತಿಯಾಗಿರಬೇಕಾದ್ರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನ ಬಳಸಿ ಮಾಡಿಕೊಂಡು ದಿನ 1 ಕಪ್ ಕುಡಿಯೋದ್ರಿಂದ ನಮ್ಮ ದೇಹದ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳ್ತಾ, ಈಗ ಬನ್ನಿ ಅದು ಶುಂಠಿ ಚೆನ್ನಾಗಿ ಅದು ಕಲರ್ನ ಬಿಡ್ತಾ ಇದೆ. ಈ ಟೈಮಲ್ಲಿ ನಾನು ಅದಕ್ಕೆ ತುಳಸಿ ದಳಗಳನ್ನ ಸೇರಿಸ್ತಾ ಇದ್ದೀನಿ. ತುಳಸಿನೂ ಕೂಡ ಚೆನ್ನಾಗಿ ಅದ್ರ ಜೊತೆ ಕುದಿಬೇಕು. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದು 1 ನಿಮಿಷ ಚೆನ್ನಾಗಿ ಕುದಿಬೇಕಂದ್ರೆ ತುಳಸಿ ಸೊಪ್ಪೆಲ್ಲನೂ ಕೂಡ ಅದ್ರ ರಸನ ಬಿಡಬೇಕು ಅದ್ರ ಜೊತೆ, ಶುಂಠಿ ಜೊತೆ ನೋಡಿ. ಶುಂಠಿ ಎಲ್ಲ ಚೆನ್ನಾಗಿ ಬೆಂದಿದೆ, ಮತ್ತು ಸೊಪ್ಪು ಕೂಡ ತುಳಸಿದ ಒಳಗಳು ಕೂಡ ಅದ್ರ ಜೊತೆ ಚೆನ್ನಾಗಿ ಬೆಂದು ಇದಾಗಿದೆ. ಈ ಟೈಮಲ್ಲಿ ನಾನು ಇದನ್ನು ಆಫ್ ಮಾಡ್ಕೋಬೋದು. ಈಗ ನೀವು ಈ ರಾಕ್ ಸಾಲ್ಟ್ನ ಬೇಕಿದ್ರೆ ಈಗಲೇ ಸೇರಿಸ್ಬೋದು, ಇಲ್ಲಾಂದರೆ ನೀವು ಕುಡಿಯುವಾಗ ಕೂಡ ಬೆರೆಸ್ಕೋಬೋದು. ಈಗ ನಾನು ಇದಾಗಿದೆ, ಇದು ರೆಡಿಯಾಗಿದೆ. ಇದು ಸೋಸ್ಕೊಳ್ಳೋಣ. ಚೆನ್ನಾಗಿ ಕಲರ್ ಬಿಟ್ಟಿದೆ ಅಲ್ವಾ? ಈಗ ಇದನ್ನು ಇಳಿಸ್ತಾ ಇದ್ದೀನಿ ನಾನು. ಈಗ ಇದನ್ನು ನಾನು
ನೋಡಿ, ರುಚಿ ರುಚಿಯಾದ ಬಿಸಿ ಬಿಸಿಯಾದ ಶುಂಠಿ ಮತ್ತು ತುಳಸಿ ಕಷಾಯ ರೆಡಿಯಾಗಿದೆ. ಇದನ್ನು ಮಾಡಿಕೊಂಡು ನೀವು ಕುಡಿದು ಕಾಮೆಂಟ್ ಮಾಡಿ. ನೋಡಿ, ಈಗ ಬಿಸಿ ಬಿಸಿಯಾಗಿ ಅದು ರೆಡಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ರಾಕ್ ಸಾಲ್ಟ್ನ ಸೇರಿಸ್ತಾ ಇದ್ದೀನಿ. ನಾನು ಹಾಗೆ ಹೇಳ್ದಂಗೆ ನಮ್ಗೆ ಆರೋಗ್ಯ ಬೇಕು ಅಂದರೆ ಸ್ವಲ್ಪ ಸಪ್ಪೆ ಕಹಿ ರೀತಿಯೇ ಕುಡಿಬೇಕಾಗುತ್ತೆ. ಹಾಗಾಗಿ ನಾನು ರಾಕ್ ಸಾಲ್ಟನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ಬಳಸಿದ್ದೀನಿ. ಬಟ್ ಆದರೆ ನೀವು ಇದನ್ನು ಹಾಗೇ ಕೂಡ ಕುಡಿಬೋದು, ಸಪ್ಪೆಯಾಗೇ ನೀಟಾಗಿ ಒಂದೊಂದೇ ಸಿಪ್ ಮಾಡ್ತಾ ಕುಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿಕೊಂಡು ಇದೇ ರೀತಿ ಕಷಾಯನ ಕುಡಿದು ನನಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡ್ತೀರಾ ಅಲ್ವಾ. ಹೆಚ್ಚೆಚ್ಚು ನಮ್ಮನ್ನು ಪ್ರೋತ್ಸಾಹ ನೀಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ, ಶುಭ ಮುಂಜಾನೆ, ನಮಸ್ಕಾರ.